ಬಾಯ್ 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 ಬಾಯ್. ಅದು ಹೆಂಗೆ ಮಾಡ್ಲಿಕ್ಕೆ ಬಾಯ್. ಬೇರೇನು ಒಳಗೆ ಬರ್ತೀವಿ ಒಳಗೆ. ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಆಫ್ಟರ್ ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒನ್ ಮಂತ್ ಆಯಿತು ನಾನು ಯಾವುದೂ ವಿಡಿಯೋನೇ ಮಾಡಿಲ್ಲ. ಸೊ ಒಂದು ಸ್ವಲ್ಪ ಹುಷಾರಿದ್ದಿದ್ದಿಲ್ಲ ಹೆಲ್ತ್ ಪ್ರಾಬ್ಲಮಿಂದ. ಸೊ ಮಾಡೋಕ್ಕೆ ಮನಸ್ಸೇ ಬರಲಿಲ್ಲ. ಆಮೇಲೆ ನಾನು ಬೀದರ್ಗೂ ಹೋಗಿದ್ದೆ, ಆಮೇಲೆ ಗಣಪತಿಗೆ. ಸೊ ಅಲ್ಲೂ ವಿಡಿಯೋಸ್ ಮಾಡಿದ್ದೆ, ಬಟ್ ಜಾಸ್ತಿ ಕ್ಲಿಪ್ಸನ್ನ ಆ್ಯಡ್ ಮಾಡಿದ್ದಿಲ್ಲ. ಸೊ ಹಿಂಗಾಗಿ ಅದನ್ನು ವ್ಲಾಗ್ನ ಹಾಕಲಿಲ್ಲ. ಎಡಿಟ್ ಮಾಡೋಕ್ಕೂ ಮನಸ್ಸು ಬರಲಿಲ್ಲ, ಹಿಂಗಾಗಿ ಮಾಡಲಿಲ್ಲ. ಸೊ ಈಗ ಸುಮ್ಮನೆ ಮಾಡಬೇಕು ವಿಡಿಯೋ ಅಂಥೇಳಿ ಒಂಥರ ಎದ್ದು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್. ಸೊ ಈಗ ಎದ್ದಿದ್ದೀನಿ, ಫ್ರೆಶ್ ಅಪ್ ಆಗಿದ್ದೀನಿ. ಆಮೇಲೆ ಟಿಫನ್ ಮಾಡಿ ಅವರಿಗೆ ಆಫೀಸ್ ಕಳಿಸಿದೆ, ಟಿಫನ್ ಕೊಟ್ಟು. ಸೊ ನಾನು ಇನ್ನೂ ಟಿಫನ್ ಮಾಡಬೇಕು. ಮಾಡಾದ ನಂತರ ಇವತ್ತೇನೇನು ಮಾಡ್ತೀನಿ, ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ. ನನ್ನದೊಂದು ಮಂಡೇ ಇವೆಂಟ್ ಇದೆ. ಸೊ ಅದಕ್ಕೆ ಡ್ರೆಸ್ ತೊಗೊಂಡಿದ್ದೆ ನಾನು. ಇವೆಂಟ್ಗೆ ಒಂದು ಆರ್ಡ್ರ್ ಮಾಡಿದ್ದೆ ಅಮೆಝಾನಿಂದ. ಸೊ ಅದು ಈಗ ಬಂದಿದೆ. ಅಂದರೆ ಮೊನ್ನೆ ಬಂದಿತ್ತು, ಅದು ನನಗೆ ಒಂದು ಸ್ವಲ್ಪ ಸೈಜಲ್ಲಿ ಡಿಫ್ರೆಂಟಾಗಿ ಮತ್ತೆ ನಾನು ಎಕ್ಸ್ಚೇಂಜ್ ಹಾಕಿದ್ದೆ. ಸೊ ಅದು ಈಗ ಬಂದಿದೆ. ಅದು ಚೆಕ್ ಮಾಡ್ತೀನಿ ಸೈಜ್ ಕರೆಕ್ಟ್ ಇದೆ ಇಲ್ಲ ಅಂಥೇಳಿ. ಸೊ ತೋರಿಸ್ತೀನಿ ಯಾವ ಡ್ರೆಸ್ ಅಂಥೇಳಿ. ಅದು ಎರಡರಲ್ಲಿ ಯಾವ್ದು ಹಾಕೋಬೇಕು ಇನ್ನೂ ಗೊತ್ತಿಲ್ಲ, ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಫೈನಲ್ ಮಾಡಿ ಮಂಡೇ ಅದನ್ನು ವಿಯರ್ ಮಾಡ್ತೀನಿ. ಒಂದು ಇವೆಂಟ್ ಇದೆ, ಏನಿದೆ ಅಂಥೇಳಿ ಅದೆಲ್ಲ ಆಮೇಲೆ ಹೇಳ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್. ಸೊ ಗೈಸ್, ಇವರು ಡ್ರೆಸ್ ಇದೆ. ಸೊ ಅವರು ಎತ್ನಿಕ್ ವೇರು, ವೆಸ್ಟರ್ನ್ ವೇರು ಅಥವಾ ಪಾರ್ಟಿ ವೇರ್ ಯಾವುದಾದ್ರೂ ವೇರ್ ಮಾಡ್ಬೋದು, ಯಾವುದೇ ಆಬ್ಜೆಕ್ಷನ್ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ನನಗೆ ಕನ್ಫ್ಯೂಸ್ ಆಗ್ತಿದೆ, ನಾನು ಎತ್ನಿಕ್ ಹಾಕೊಳ್ಳೋ ಅಥವಾ ಈ ಥರ ಒನ್ ಪೀಸ್ ಹಾಕೊಳ್ಳೋ ಅಂಥೇಳಿ. ಸೊ ಇದು ಇವತ್ತು ಬಂತು ಅಮೆಝಾನಿಂದ. ನಾನು ಪಿಂಕ್ ಶೇಡಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಇದು ನಾನು ಹೋಗಿ ಶಾಪಲ್ಲಿ ಪರ್ಚೇಸ್ ಮಾಡಿದ್ದೆ. ಬಟ್ ಇದು ಎರಡೂ ಸರಿಯಾಗಿ ಕಾಣ್ತಿದೆ. ಬಟ್ ನನಗೆ ಯಾವ್ದು ಹಾಕ್ಕೊಳ್ಳಿ ನನಗೆ ಗೊತ್ತಾಗ್ತಿಲ್ಲ, ವೆಸ್ಟರ್ನ್ ಹಾಕೊಳ್ಳೋ ಅಥವಾ ಎತ್ನಿಕ್ ಹಾಕೊಳ್ಳಿ ಅಂಥೇಳಿ. ಸೊ ಇದು ಮೇಲೆ ಟಾಪ್ ಇದೆ, ಒಂದು ಬ್ಲೌಸು ಥರ. ಇದು ಕೆಳಗಡೆ ಶರಾರ ಟೈಪ್ ಬರುತ್ತೆ, ಪ್ಲಾಜೋ ಅಂದರೆ ಫುಲ್ ಘೇರಾಯಿಂದ. ಆಮೇಲೆ ಇದು ದುಪಟ್ಟ ಈ ರೀತಿ, ಇದು ನೆಕ್ಕಿಗೆ ಈ ರೀತಿ ಇದೆ. ಸೊ ಯಾವುದು ಹಾಕ್ಕೊಳ್ಳಿ ಗೊತ್ತಾಗ್ತಿಲ್ಲ. ಸೊ ಡಿಸೈಡ್ ಮಾಡಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ದು ಹಾಕ್ಕೊಂಡಿದ್ದೀನಿ ಅಂಥೇಳಿ. ಸೊ ಡ್ರೆಸ್ ಎರಡು ಚೆನ್ನಾಗಿದೆ, ಬಟ್ ಅದು ಎತ್ನಿಕ್ ವೇರು ಜಾಸ್ತಿನೇ ಗ್ರ್ಯಾಂಡ್ ಅಂತ ಅನ್ನಿಸ್ಬಾರ್ದು ಎಲ್ಲರ ಮುಂದೆ. ಆಮೇಲೆ ಇದು ಒನ್ ಪೀಸು ನಾನು ಅಂದರೆ ನಾನು ಕಂಫರ್ಟೇಬಲ್, ನನ್ನ ಡ್ರೆಸ್ಸಲ್ಲಿ ಕಂಫರ್ಟೇಬಲ್ ಇರಬೇಕು. ಕಂಫರ್ಟೇಬಲ್ ಇದ್ದರೆ ಮಾತ್ರ ನಾನು ಡ್ರೆಸ್ ಹಾಕೋತೀನಿ, ಇಲ್ಲಾಂದರೆ ಒಟ್ಟು ಹಾಕೋದಿಲ್ಲ. ಸೊ ಅದು ಚೆನ್ನಾಗಿದೆ, ಫಿಟ್ಟಿಂಗ್ ಎಲ್ಲ ಸರಿ ಕೂಡ್ತಾಯಿದೆ. ಬಟ್ ಭಾಳನೇ ಸಿಂಪಲ್ ಅಂತ ಅನ್ನಿಸ್ಬಿಡ್ದು. ಆಮೇಲೆ ಅಲ್ಲೆಲ್ಲ ಜನ ಯಾವುದು ಅಂದರೆ ಎತ್ನಿಕ್ ಹಾಕೊಂಡು ಬಂದಿರ್ತಾರೆ, ವೆಸ್ಟರ್ನ್ ಹಾಕೊಂಡು ಬಂದಿರ್ತಾರೋ ನನಗೂ ಗೊತ್ತಿಲ್ಲ. ಬಟ್ ಯಾವುದಾದ್ರೂ ನಡೆಯುತ್ತೆ ಅಂತ ಹೇಳಿದ್ದಾರೆ. ಬಟ್ ಡಿಸೈಡ್ ಮಾಡಬೇಕು ನಾನು ಇನ್ನೂ, ಯಾಕಂದರೆ ಅದು ಎತ್ನಿಕ್ ವೇರ್ ಒಂದು ಸ್ವಲ್ಪ ಗ್ರ್ಯಾಂಡ್ ಅನ್ನಿಸ್ತಿದೆ. ಅದಕ್ಕೆ ನನ್ನದೇ ಗ್ರ್ಯಾಂಡ್ ಅಂತ ಅನ್ನಿಸ್ಬಾರ್ದು. ಸೊ ನನಗೆ ಒಂಥರ ಆಡ್ ಫೀಲ್ ಆಗಬಾರ್ದು. ಸೊ ಡಿಸೈಡ್ ಮಾಡಬೇಕಿನ್ನು ಯಾವ್ದು ಹಾಕ್ಕೊಳ್ಳಿ ಅಂಥೇಳಿ. ಒಂದು ಸತಿ ಎರಡು ಹಾಕ್ಕೊಂಡು ನೋಡ್ತೀನಿ. ಸೊ ಯಾವ್ದು ಚೆನ್ನಾಗಿ ಅನಿಸುತ್ತೆ ಅದನ್ನು ವಿಯರ್ ಮಾಡ್ತೀನಿ. ಸೊ ಈಗ ಟಿಫನ್ ಮಾಡ್ತೀನಿ. ಟಿಫನ್ ಆದ ನಂತರ ಸಿಗ್ತೀನಿ. ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ, ಯಾಕಂದರೆ ಅಷ್ಟೆಲ್ಲಂದು ಅವ್ರದ್ದು ಪಪ್ಪೀಸ್ ಆಗಿದೆ. ಹಿಂಗಾಗಿ ಇನ್ನೂ ನಾವು ಅದನ್ನು ಕೊಟ್ಟಿಲ್ಲ ಯಾರಿಗೂ, ಯಾಕಂದರೆ 45 ಡೇಸ್ ಆಗೋವರೆಗೂ ಯಾರಿಗೂ ಕೊಡಬಾರ್ದು ಅಂಥೇಳಿ. ಸೊ ಯಾಕಂದರೆ ಮದರ್ ಫೀಡ್ ಮಾಡ್ತಿರ್ತೀವಲ್ಲ, ಸೊ 45 ಡೇಸ್ ಆಗೋ ತನಕ ಕೊಡೋದಿಲ್ಲ ಯಾರಿಗೂ. ಸೊ ಈಗ 1 ಮಂತ್ ಆಗಿದೆ, ಇನ್ನೊಂದು 15-20 ಡೇಸ್ ಆಗಬೇಕು. ಬಟ್ 2 ಬೇಬೀಸು ಪಪ್ಪೀಸು ಅಂದರೆ ಮೇಲ್ ಯಾವ ಡಾಗಿಗೆ ಮೇಟ್ ಮಾಡಿಸಿದ್ವಿ ಅದು ಓನರು 2 ಪಪ್ಪಿ ತೊಗೋತೀನಿ ಅಂತಂದಿದ್ದಾರೆ. 4 ಮೇಲ್ ಇದೆ, 1 ಫೀಮೇಲ್ ಇದೆ. ಸೊ 1 ಮೇಲು 1 ಫೀಮೇಲ್ ಅವ್ರು ತೊಗೋತೀನಿ ಅಂತಂದಿದ್ದಾರೆ. ನಾಳೆ ಸ್ಯಾಟರ್ಡೆ ಅಥವಾ ಸಂಡೇ ಬಂದು ತೊಗೊಂಡು ಹೋಗ್ತಾರೆ. ಸೊ ಫ್ರೆಂಡ್ಸೇ ಬುಕ್ ಮಾಡಿರೋದು, ಯಾಕಂದರೆ ನಾವು ಸೇಲ್ ಮಾಡ್ತಾಯಿಲ್ಲ ದುಡ್ಡು ತೊಗೊಂಡು. ಯಾಕಂದರೆ ಆಲ್ಮೋಸ್ಟ್ ಪರಿಚಯ ಇರೋರಿಗೆ ಕೊಟ್ಟರೆ ನಮ್ಮ ಕಾಂಟ್ಯಾಕ್ಟ್ ಇರುತ್ತೆ ಅಂಥೇಳಿ ಪರಿಚಯ ಇರೋರಿಗೆ ಕೊಡ್ತಾಯಿದ್ದೀವಿ. ಸೊ ತೋರಿಸ್ತೀನಿ. ಈಗ 1 ಮಂತಿದ್ದಾಗಿದೆ ಅವು. ಸೊ ತೋರಿಸ್ತೀನಿ. ನಾನು ಆಲ್ಮೋಸ್ಟ್ ವಿಡಿಯೋಸು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅದು ಹಾಕ್ತಿರ್ತೀನಿ ಅದ್ರದ್ದು. ಸೊ ಈಗ ತೋರಿಸ್ತೀನಿ. ಮಲ್ಕೊಂಡಿತ್ತು, ಎದ್ದು ಬಂದಿದೆ ಈಗ. ಇದನ್ನು ಮೇಲಿದೆ. ಸೊ
ಉಳ್ಕಿದ್ದೆಲ್ಲ ಅದಕ್ಕೆ ಈಗ ಫುಡ್ ಹಾಕಿದ್ದೀನಿ, ಹಿಂಗಾಗಿ ಎಲ್ಲ ಮಲ್ಕೊಂಡಿದೆ. ಇದೊಂದು ಎದ್ದು ಬಂದು ಆಟ ಆಡ್ತಿದೆ ತಾಯಿ ಜೊತೆ. ಐ ಐ ಹೋಗು, ಎಲ್ಲಿ ಹೋಗ್ತೀವಿ? ಹೋಗ ಹೋಗು. ಇದು ಯಾವುದಕ್ಕೂ ಕೊಡ್ಲಿಕ್ಕೆ ಮನ್ಸು ಬರ್ಲಿಕತ್ತಿಲ್ಲ, ಬಟ್ ಏನು ಮಾಡೋದು, ಎಲ್ಲನೂ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಮನೆಯೂ ಚೇಂಜ್ ಮಾಡಬೇಕಿದೆ. ಆಮೇಲೆ ಡಾಗ್ಸು ಆಲ್ಮೋಸ್ಟು ಸ್ವಲ್ಪ ಜನ ಡಾಗ್ಸ್ ಅಲೋ ಮಾಡೋದಿಲ್ಲ ಓನರ್ಸು. ಸೊ ನೋಡ್ಬೇಕು ಏನಾಗುತ್ತೆ ಅಂಥೇಳಿ. ಇನ್ನೊಂದು ಮಂತು 1.5 ಮಂತಲ್ಲಿ ಮನೆ ಚೇಂಜ್ ಮಾಡಬೇಕು. 2 ಇಯರ್ಸ್ ಆಯ್ತು ಈ ಮನೆಗೆ ಬಂದು. ಬಟ್ ಲಾಸ್ಟ್ ಇಯರೇ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಲಾಸ್ಟ್ ಇಯರ್ ಮಾಡ್ಬೇಕಂತೇಳಿ. ಬಟ್ ಎಲ್ಲೂ ಸಿಗಲಿಲ್ಲ ಮನೆ. ಸೊ ಈ ಸತಿ ಹುಡುಕೋಕೆ ಸ್ಟಾರ್ಟ್ ಮಾಡಬೇಕು, ಇನ್ನೂ ಮಾಡಿಲ್ಲ. ಸೊ ನೋ ಬ್ರೋಕರು ಅಥವಾ ಹೌಸಿಂಗಲ್ಲಿ ನೋಡ್ತಾ ಇದ್ದೀನಿ, ಬಟ್ ನಮ್ಮ ಬಜೆಟಲ್ಲಿ ಸಿಗ್ತಾಯಿಲ್ಲ. ಸೊ ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಡಾಗ್ಸ್ ಅಲೋ ಮಾಡೋದಿಲ್ಲ ಅಂಥದ್ರಲ್ಲಿ 2-3 ಡಾಗ್ಸ್ ಇದ್ದರೆ ಅಲೋನೇ ಮಾಡೋದಿಲ್ಲ. ಸೊ ಒಂದಾದರೆ ಹೇಗಾದರೂ ಅಡ್ಜಸ್ಟ್ ಮಾಡ್ಬೋದು. ಒಂದು ಹ್ಯಾಪಿ ಏನಂದರೆ ಆಲ್ಮೋಸ್ಟ್ ಗೊತ್ತಿರೋರಿಗೆ ಕೊಡ್ತಾಯಿದ್ದೀವಿ. ಯಾಕಂದರೆ ಯಾರು ಹೆಂಗೆ ನೋಡ್ಕೋತಾರೆ ಗೊತ್ತಿಲ್ಲ, ಅನ್ನೋನ್ ಪರ್ಸನ್ಸು. ಸೊ ಸ್ವಲ್ಪ ದಿನ ಸಾಕಿ ಆಮೇಲೆ ರೋಡಿಗೆ ಬಿಟ್ಬಿಡೋದು, ಅದಕ್ಕೆ ಟಾರ್ಚರ್ ಮಾಡೋದು, ಅದೆಲ್ಲ ವೀಡಿಯೋಸಲ್ಲಿ ಭಾಳ ನೋಡ್ತಾಯಿದ್ದೀವಿ. ಸೊ ಅದರಿಂದ ಯಾವುದೂ ರಿಸ್ಕೇ ಬೇಡ ಅಂಥೇಳಿ ಎಲ್ಲ ಫ್ರೆಂಡ್ಸು ಫ್ಯಾಮ್ಲಿಗೇ ಕೊಡ್ತಾ ಇರೋದು. ಸೊ ಯಾಕಂದರೆ ಕಾಂಟ್ಯಾಕ್ಟ್ ಇರುತ್ತೆ, ನಮ್ಗೆ ಗೊತ್ತಿರುತ್ತೆ ಅವ್ರು ಚೆನ್ನಾಗಿ ನೋಡ್ಕೋತಾರೆ ಅಂಥೇಳಿ. ಸೊ ಅವಕ್ಕೆ ಅಫೋರ್ಡ್ ಮಾಡಲಿಕ್ಕೆ ಕೇಪೇಬಲ್ ಇರಬೇಕು. ಸೊ ಹೀಗಾಗಿ ಯಾರು ಪರಿಚಯದವ್ರಿದ್ದಾರೆ ಅವ್ರಿಗೆ ಕೊಡ್ತಾಯಿದ್ದೀವಿ. ಸೊ ಇವನು ಆಲ್ಮೋಸ್ಟ್ ಈಗ ಸ್ಯಾಟರ್ಡೆ ಸಂಡೇ ಇದು ಮತ್ತು ಇದಕ್ಕಿಂತ ಇನ್ನೊಂದು ಸ್ವಲ್ಪ ದೊಡ್ಡದಿದೆ. ಸೊ ಅದನ್ನು ಹೋಗುತ್ತೆ ಫ್ರೆಂಡ್ ಹತ್ರ. ಸೊ ನೋಡ್ಬೇಕೇನಾಗುತ್ತೆ ಅಂತೇಳಿ. ಬ್ಲ್ಯಾಕ್ ಆ್ಯಂಡ್ ವೈಟ್ 2 ಇದೆ, ಒಂದು ಮೇಲು ಫಿಮೇಲು. ಅದು ಈ ಸ್ಯಾಟರ್ಡೆ ಸಂಡೇ ಅವರು ಮೇಲ್ ಡಾಗು ಓನರ್ ತೊಗೊಂಡು ಹೋಗ್ತೀನಿ ಅಂತ ಅಂದಿದ್ದಾರೆ. ಬಟ್ ನೋಡ್ಬೇಕೇನಾಗುತ್ತೆ ಅಂಥೇಳಿ. ಸೊ ಇದನ್ನು ನನಗೆ ಒಂದು ಸ್ವಲ್ಪ ಈ 2 ವೈಟು ಡಾಗ್ಸ್ ಪಪ್ಪಿ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ. ದೊಡ್ಡದು ಇದ್ರ ಜೊತೆ ಇನ್ನೊಂದಿದೆ ಸೇಮು, ಸ್ವಲ್ಪ ಇದು ಸೈಜಲ್ಲಿ ಅದು ದೊಡ್ಡದಿದೆ, ಇದು ಸೆಕೆಂಡ್ ಒನ್ನು. ಸೊ 2 ಜೋಡಿ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ. ಅದಕ್ಕೆ ನಾನು ಮರಿ ಮಾಡ್ಸೋಕ್ಕೆ ಬೇಡ ಅಂದಿದ್ದೆ. ಆಮೇಲೆ 1 ಮಂತ್ ಆದಮೇಲೆ ಅದಕ್ಕೆ ವಾಪಸ್ ಯಾರಿಗಾದ್ರು ಕೊಡೋಕ್ಕೆ ಬೇಜಾರಾಗುತ್ತೆ ಅಂಥೇಳಿ. ಬಟ್ ನೋಡಬೇಕು, ಏನು ಮಾಡೋಕ್ಕಾಗೋದಿಲ್ಲ. ಸೊ ಏನಾಗುತ್ತೆ ಹೇಳ್ತೀನಿ. ಸ್ಟೋರ್ ಹೋಗಿ ಬರ್ತೀನಿ. ಮಮ್ಮಿದು ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೋದಿದೆ. ಸೊ ಅದು ತೊಗೊಂಡು ಬರ್ತೀನಿ. ಬಂದ ತಕ್ಷಣ ಟೇಲರ್ ಹತ್ರನೂ ಒಂದು ಸ್ವಲ್ಪ ಅದು ಡ್ರೆಸ್ಸು ಆಲ್ಟ್ರ್ ಮಾಡೋಕ್ಕೆ ಕೊಡಬೇಕು. ಸೊ ಅದನ್ನು ಕೊಡಬೇಕು. ಈವ್ನಿಂಗ್ ಹೋಗ್ತೀನಿ, ಅದೇನಿಗೆ ಹೋಗೋದಿಲ್ಲ ಅವರು, ಯಾಕಂದರೆ ಸುಮ್ಮನೆ ಮಧ್ಯಾಹ್ನ ಸುಮ್ಮನೆ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ಸೊ ಮಧ್ಯಾಹ್ನ ಈವ್ನಿಂಗ್ ಹೋಗಿ ಬರ್ತೀನಿ. ಸೊ ಈಗ ಮೆಡಿಕಲ್ ಸ್ಟೋರ್ ಹೋಗಿ ಬರ್ತೀನಿ ವಾಪಸ್ಸು. ಈ ಪಪ್ಪೀಸ್ಗೆ ಊಟ ಹಾಕ್ತಿದ್ದೀನಿ. ಇದು ರಾಯಲ್ ಕೆನೆಲ್ ಸ್ಟಾರ್ಟರ್ ಫುಡ್. ಆಮೇಲೆ ಇದು ಸ್ವಲ್ಪ ಅಕ್ಕಿ ಗಂಜಿ, ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತೀನಿ. ಸೊ ಮಾರ್ನಿಂಗ್ ಹಾಕಿದ್ದೆ 11 o'clock, ಈಗ ಮತ್ತೆ 3:30 ಆಗಿದೆ. ಈಗ ಹಾಕ್ತೀನಿ. ಹಸಿ ಒಳ್ಳೆ ಅದಕ್ಕೆ ವೇಟ್ 2 hours later. ಗೈಸ್ ಈಗ ಈವ್ನಿಂಗ್ 6:30 ಆಗಿದೆ, ಅಲ್ಲ 6 o'clock ಆಗಿದೆ. ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಎದ್ದೆ. ತಕ್ಷಣ ಈಗ ಫ್ರೆಶ್ ಅಪ್ ಆಗಿದ್ದೀನಿ. ಈಗ ದೀಪ ಹಚ್ಚಬೇಕು ದೇವ್ರ ಮುಂದೆ ದೀಪ ಹಚ್ಚಿ ಆಮೇಲೆ ಒಂದು ಸ್ವಲ್ಪ ಟೇಲರ್ ಹತ್ರ ಹೋಗ್ತೀನಿ. ಸ್ವಲ್ಪ ಡ್ರೆಸ್ ಆಲ್ಟ್ರೇಷನ್ ಮಾಡಿಸೋದಿದೆ. ಸೊ ಅಲ್ಲಿ ಹೋಗಿ ಬರ್ತೀನಿ. ಈಗ ದೀಪ ಹಚ್ಚಬೇಕು. ಸೊ ದೀಪ ಹಚ್ಚಿದೆ. ಈಗ
ಇದು ಯಾವತ್ತೂ ಡೋರ್ ಹಾಕೇಬೇಕು, ಇಲ್ಲಾಂದರೆ ಎಲ್ಲ ಪಪ್ಪೀಸ್ ಎಲ್ಲ ದೇವ್ರ ಮನೆಯಲ್ಲಿ ಬರ್ತವೆ. ಸೊ ಡೋರ್ ಹಾಕ್ಕೊಂಡೇ ದೀಪ ಹಚ್ಚಬೇಕಾಗುತ್ತೆ. ಏನಾಯ್ತು? ಹಾಯ್. ಸೊ ಈಗ ಏನು ಮಾಡ್ಲಿಕ್ಕೀವಿ? ಮಸಾಲ ಪಲ್ಯ. ಮಸಾಲ ಪಲ್ಯ ಅಲ್ಲ, ಚನಾ ಜೋರ್ ಗರಂ. ಅದಕ್ಕೆ ಏನೇನು ಬೇಕಾಗುತ್ತೆ? ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ, ನಿಂಬೆಹಣ್ಣು, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಖಾರ ಪುಡಿ ಅಷ್ಟೇ. ಇದ್ರೊಳಗೆ ಏನಿರೋದಿಲ್ಲ, ಸಪ್ಪಗಿರುತ್ತೇನಾ ಪ್ಯಾಕೆಟ್ನ? ಸಪ್ಪಗಂದ್ರೆ ಮೈಲ್ಡಾಗಿ ಉಪ್ಪು ಇರುತ್ತೆ ಅಷ್ಟೆ. ಸಾಕು, ಜಾಸ್ತಿ ಆಯ್ತದೆ. ಏನು ಮಮ್ಮಿ ತಿಂತಾರಲ್ಲ? ಚಾಟ್ ಮಸಾಲ ಫ್ರೆಶ್ ಮತ್ತೆಲ್ಲ ಮೇಲೆ ಹಾಕ್ತಾರೆ. ಆನಿಯನ್. ಈ ಬಲ್ಬ್ ಕರೆಕ್ಟ್ ಬರೋದಿಲ್ಲ, ಲೈಟ್ ಡಾರ್ಕ್ ಬ್ರೈಟ್ ಬರುತ್ತೆ. ಟೊಮೆಟೊ, ಬೀಟ್ರೂಟ್, ಅದಕ್ಕೆ ಮಾತಿರ್ಲಿ ತೊಗೊಂಡಿದೆ. ಉಪ್ಪೇನು ಹತ್ತದಿಲ್ಲ, ಸ್ವಲ್ಪ ಹಾಕಬೇಕು. ಬೇಕಾಗತ್ತೆ. ಆಮೇಲೆ ತೆಗಿ ಬರುತ್ತೆ. ಉಪ್ಪಲ್ಲಿದು ಚಾಟ್ ಮಸಾಲ ಇಲ್ಲ, ಉಪ್ಪು ಹಾಕಂದ್ರೆ ನಿಮ್ಮ ಮೊಬೈಲ್ ಅದು. ಅಯ್ಯೋ ಜಾಸ್ತಿ ಬಿತ್ತ, ಚಾಟ್ ಮಸಾಲ ಜಾಸ್ತಿ ಅಷ್ಟು ಹಾಕೋದಿರುತ್ತೆ. ಎಲ್ಲರಿಗೂ ಥೋಡೆ ಉಪ್ಪು ಹಾಕರೆ. ಸ್ಪೂನ್ ಆಫ್ ಸಾಲ್ಟ್, ಕನ್ನಡ ಓನ್ಲಿ. ಹಾಂ, ಅರ್ಧ ಚಮಚ ಉಪ್ಪು. ಈಗ ಇದಕ್ಕೆಲ್ಲ ಪ್ಲೇಟ್ ಇಟ್ಟು ಸಾಕು. ರೆಡಿ. ಯಸ್, ಮಸಾಲ ಇಸ್ ರೆಡಿ. ಕೊತ್ತಂಬರಿ, our snacks is ready. For who had hey, this is like a dream for us. Barely. See, not ಹೆಂಗ ಕೋಪರಣಿ ವಾಡಿ ಚೆಲ್ಲಕೊಟ್ಟಿ ಸೋಡಿ ಪ್ರಾಪರ್ ಡ್ಯಾನಿ ಒಲಿ ಅಲ್ಲಿ ಕುರುಬು Danny is waiting for you guys at home. Writing clothes. Hi. Hello. You're just like Danny. ಹೆಂಗ್ ನೋಡ್ಲೇತದ ನೋಡೋದು. ತೆಲುಗು ಆರ್ ಕನ್ನಡ? ತೆಲುಗು, ಕನ್ನಡ, ಇಂಗ್ಲಿಷ್.
ಊಟ ಬೇಕಾ? ಊಟ? He was not even fighting baby. Go see daddy. Fighting baby. My friend also asking, she wants to take that big one. This one, huh? But we Okay, but you said that you will be giving to your mother-in-law. That we thought, but we're thinking Oh, okay. she can't manage. So this was the one you were planning to. That big one. That one. No, this only. She's asking, but we told we have to wait for other 1 week. Everything is biting stage. Hey, small baby. మనం వచ్చి పోతామా టైం అయితేనా ಇಷ್ಟಲ್ಲ White seems to be calm today. They can't sit in one place. Run. I should have 5 hands. ಕಾಲ್ கொஞ்சம் விரிச்சு கட்டு உள்ள போய் See it. Go there. Sit. Stella, sit. Sit. Put Kalakum. Stella. All I think seeing that size. Do you have any big box like 5 we can put? 5 we can. Whatever you brought. You taking 5 or 2? You taking? Will take and see. They can't sit in that basket. Some big box you have. No, this one only. ಅದು ಕೊಡೋದಿಲ್ಲ ಬಟ್ ಮೇಲ್ ಬರುತ್ತೆ. That's the problem. Otherwise 3 will take in a box. You can't manage 5 in that box. I didn't take. 2 is okay, but Mustache. She just dreaming something. Already. She get out. ಅದು ನೋಡು ಬಾಕ್ಸ್. So you can close and I'll keep my hand. No, this will fit. No. Yeah. How you be? I'll try. They comes Try and see. Otherwise. This only 2 will sit. That's 3 maybe. This one will be free. You're not interested in playing, sir? Hello. I think they're asleep now. this leave. And it's very comfortable inside, no cozy. Okay? Okay? We'll go? Go see daddy and come. We'll take you sometime, okay? As soon as possible. Come 1 hour, 2 hours. Grandmom didn't even say it. ಹೊಡಿಬಾರ್ದ ನೋಡು ಇಲ್ಲಿ ಫ್ಯಾಮಿಲಿ ಮಾಡ್ಲಿತ್ತಾವ 2 ಅಲ್ಲಿ ನೋಡು ಕತ್ತು ಹೊಡಿಬಾರ್ದ ಇಲ್ಲಿ ನೋಡಿ ಕಚ್ಲಿ ಹೇಳೋದು ಕಚ್ಬೇಡ ಅಂತ ಹೇಳಿ ಇಲ್ಲಿ ನೋಡು ಕಚ್ಲಿತ್ತದ ಬಿಡೋದಿಲ್ಲ ಇವಕ್ಕೆ ಏಯ್ ಹೊಡ್ಲೆ ಹಾಂ